ಫ್ರೆಂಡ್ಸ್ ನಮಸ್ಕಾರ. ಒಂದು ಗಾಡಿ ಬಂದಿದೆ ನಮ್ಮಲ್ಲಿ ಸರ್. ಫ್ರಂಟಲ್ಲಿ ನಾಯ್ಸ್ ಬರುತ್ತಂತರು. ಒಂದು ಗಾಡಿ ಹೋಗೋಕ್ಕೆ ಓಡ್ಸೋಕ್ಕೆ ಒಂಥರ ಅನ್ಕಂಫರ್ಟ್ ಆಗಿದೆ ಗಾಡಿ, ಒಂದು ಸ್ಮೂತ್ ಇಲ್ಲ ಸರ್ ಅಂತ ಹೇಳಿದ್ರು. ಸೊ ಸಸ್ಪೆನ್ಷನ್ ಎಲ್ಲ ತೋರಿಸಿದೆ ಅವ್ರಿಗೆ. ಸೊ ಎಲ್ಲ ಪರ್ಫೆಕ್ಟಾಗಿ ರೀಪ್ಲೇಸ್ಮೆಂಟ್ ಮಾಡು ಅಂತ ಹೇಳಿದ್ದಾರೆ. ಸೊ ನೋಡಿ, ಬ್ರೇಕ್ ಡಿಸ್ಕು ಹೊಸದು, ಸಾಕಬ್ಸರ್ ಹೊಸದು, ಬ್ರೇಕ್ ಪ್ಯಾಡ್ ಹೊಸದು, ಲಿಂಕ್ ರಾಡು, ಸ್ಟೀರಿಂಗ್ ಗೇರ್ ಬಾಕ್ಸು, ಸೊ ಫ್ರಂಟ್ ಕ್ಯಾಲಿಬರ್ ಪಿನ್ ಹಾಕಿದ್ದೀವಿ. ಸೊ ಇದು ಸಸ್ಪೆನ್ಷನ್ದು ಒಂದೇ ಸಲ ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ನೋಡಿ, ಫುಲ್ ಅಸೆಂಬ್ಲಿನೇ ಹಾಕ್ಬಿಟ್ಟಿದ್ದೀವಿ. ಅದು ಸಪ್ರೇಟ್ ಹಾಕಿದ್ರೆ ಕೆಲವೊಂದು ಟೈಮಲ್ಲಿ ಅಷ್ಟು ಪರ್ಫೆಕ್ಟ್ನೆಸ್ ಬರಲ್ಲ. ಸೊ ಸ್ಟೀರಿಂಗ್ ಗೇರ್ ಬಾಕ್ಸ್ ಹಾಕಿದ್ದೀವಿ, ಕಾಣ್ತಾ ಇದೆಯಾ ನಿಮಗೆ? ಸೊ ಫುಲ್ ಸ್ಟೀರಿಂಗ್ ಗೇರ್ ಬಾಕ್ಸು, ಟೈರ್ ಎಂಡು, ಬಾಲ್ ಜಾಯಿಂಟ್ ಇದೆಲ್ಲ ಬರುತ್ತೆ ಅದರಲ್ಲಿ. ರ್ಯಾಕ್ ಪುಷು ಫಸ್ಟೆಲ್ಲ ಓವರಾಲ್ ಮಾಡ್ತಾ ಇದ್ದೀವಿ ಸ್ಟೀರಿಂಗ್ ಗೇರ್ ಬಾಕ್ಸ್ನ. ಸೊ ಇವಾಗ ಅಸೆಂಬ್ಲಿನೇ ಬಂದುಬಿಡುತ್ತೆ ನಮಗೆ. ನೆಕ್ಸ್ಟು 80,000 ತನಕ ಏನು ಪ್ರಾಬ್ಲಮ್ ಇರಲ್ಲ. ಬ್ರೇಕ್ ಡಿಸ್ಕು, ಬ್ರೇಕ್ ಪ್ಯಾಡು, ಸೊ ಅನ್ಕಂಫರ್ಟಾಗಿ ಬ್ರೇಕ್ ಇರೋದು, ಒಂದು ಎಫಿಷಿಯನ್ಸಿ ಇಲ್ಲ ಅಂತ ಹೇಳಿದ್ರು. ಸೊ ಇದೆಲ್ಲನ ಚೇಂಜ್ ಮಾಡಿದ್ಮೇಲೆ ಬ್ರೇಕ್ ಪ್ಯಾಡು, ಡಿಸ್ಕು, ಕ್ಯಾಲಿಬರ್ ಪಿನ್ನು, ಲೋಯರ್ ಆರಮ್ಮು, ಸಾಕ್ ಅಬ್ಸರು, ಸೊ ಇದೆಲ್ಲ ಚೇಂಜ್ ಮಾಡಿದ್ಮೇಲೆ ಅವ್ರಿಗೆ ಟೋಟಲಿ ಸ್ಟೇರಿಂಗ್ ಒಂಥರ ಡಿಫ್ರೆಂಟ್ ಇರುತ್ತೆ ಗಾಡಿ ಓಡ್ಸೋಕ್ಕೆ. ಯಾವುದೇ ಥರ ನಮಗೆ ಪ್ರಾಬ್ಲಮ್ಸ್ ಇರಲ್ಲ ಗಾಡಿ ಓಡಿಸೋ ಟೈಮಲ್ಲಿ. ಸೊ ಗಾಡಿ ಕುಷನಿಂಗ್ ಅದರಲ್ಲಿ ಅಷ್ಟೇ, ಕುಷನ್ನು ಗಾಡಿಯಲ್ಲಿ ಬಿಡ್ತೀವಿ, ಒಂದು ಹಂಸಲ್ಲಿ ಬಿಡ್ತೀವಿ, ಒಂದು ಕಂಫರ್ಟ್ ಇರಬೇಕು. ಇದು ಅಸೆಂಬ್ಲಿ, ಸಾಕ್ ಅಬ್ಸರ್ ಅಸೆಂಬ್ಲಿ ಇದು ಕಾಣ್ತಾ ಇರೋದು ನಿಮಗೆ. ಇದು ಅಸೆಂಬ್ಲಿ ಹಾಕ್ಸ್ಬಿಟ್ರೆ ಇದರಲ್ಲಿ ಸಪ್ರೇಟಾಗಿ ಸ್ಪ್ರಿಂಗ್ ಬರುತ್ತೆ ನಿಮಗೆ. ಒಂದು ವಾಷರು ಬುಷಸ್ ಎಲ್ಲ ಸಪ್ರೇಟ್ ತೊಗೊಂಡು ಅಸೆಂಬ್ಲಿ ಮಾಡಿ, ಗ್ರೀಸಿಂಗ್ ಮಾಡಿ ಫಿಟ್ ಮಾಡೋದಕ್ಕೆ ಫುಲ್ ಅಸೆಂಬ್ಲಿ ಬಂದಾಗ ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟು ಸಾಕ್ ಅಬ್ಸರ್ ಹಿಂದ್ಗಡೆ ಇರೋದು ಆಯಿಲ್ ಲೀಕೇಜ್ ಇದೆ. ಸೊ ಆಯಿಲ್ ಲೀಕೇಜು ಇದೆ, ಪ್ಲಸ್ಸು ಒಂದು ಹಾರ್ಡ್ನೆಸ್ ಇದೆ. ಸೊ ಅದಕ್ಕೆ ಹಿಂದ್ಗಡೆ ಇರೋ ಸಾಕ್ ಅಬ್ಸರು, ಆ ಬುಷಸ್ ಬರುತ್ತೆ ನೋಡಿ, ಬಫರ್ ಅಂತ ಹೇಳ್ತೀವಿ, ಆ ಬಫರು ಮೇಲೆ ಬರೋ ಬುಷಸ್ ಎಲ್ಲ ವೀಕ್ ಆಗಿರೋದ್ರಿಂದ. ಸೊ ಇದನ್ನು ಅಸೆಂಬ್ಲಿಯಾಗಿ ನಾವು ಚೇಂಜ್ ಮಾಡ್ಕೊಂಬಿಟ್ರೆ ಗಾಡಿನ ನೆಕ್ಸ್ಟ್ ಒಂದು 80,000 70,000 ನಾವು ಏನು ಪ್ರಾಬ್ಲಮ್ ಇರಲ್ಲ. ಒಂದ್ಸಲಿ ಲೋಯರ್ ಆರಮ್ ಹಾಕಿ ಮತ್ತೆ ಒಂದ್ಸಲಿ ಸಾಕ್ ಅಬ್ಸರ್ ಹಾಕಿ. ಇದು ನೋಡಿ, ರೇರ್ ಸಾಕ್ ಅಬ್ಸರು ಲೆಫ್ಟ್ ಸೈಡಲ್ಲಿ ಹಾಕಿರೋದು. ಸೊ ಇದು ರೈಟ್ ಸೈಡಲ್ಲಿ ಹಾಕಿರೋದು. ಕುಷನ್ 4 ಒಂದೇ ಸಲ ಹಾಕಿರೋದ್ರಿಂದ ಕುಷನ್ ಚೆನ್ನಾಗಿದೆ, ಆ ಸ್ಮೂತ್ನೆಸ್ ಇರುತ್ತೆ. ಆ ಫಾಂಜಿ ಟೈಪ್ ಅಂತ ಹೇಳಿದ್ರೆ ಗಾಡಿ ಓಡ್ಸೋಕ್ಕೆ ಸ್ಮೂತ್ ಇರುತ್ತಂತ. ಬ್ರೇಕ್ ಎಫಿಷಿಯನ್ಸಿ, ಸ್ಟೆಡ್ದು ವಾಷರ್ ನೋಡಿ, ಬ್ರೇಕ್ ಎಫಿಷಿಯನ್ಸಿ ಚೆನ್ನಾಗಿದೆ.